ಈ ಮನೇಲಿ ಇಟ್ಟಿದ್ದೊಂದು ಕಡೆ ಇರಲ್ಲ. ಇಡಕ್ ಜಾಗ ಇದೆ ಅಂತ ಸುಮ್ಮನಾಗ್ಬೇಕು. ಅಯ್ಯೋ, ಎಷ್ಟು ಹುಡುಕಿದ್ರು ಸಿಗ್ತಾನೆ ಇಲ್ವಲ್ಲಪ್ಪ. ಸಿಕ್ತು ಯಪ್ಪ. ಈ ಸೋಪನ್ನು ಕಚ್ಕೊಂಡು ಹೋಗೋದ್ರಲ್ಲಿ ಆ ಇಲಿಗಳಿಗೆ ಅದೇನು ಸುಖನೋ ಏನೋ. ಇಲಿಗಳ ನನ್ನ ಕೈಗೇನಾರು ಸಿಗ್ಬೇಕು, ಕೈ ಕಾಲು ಕಟ್ಟು ಹೊಡಿತೀರಿ. ಹಾಲು ತರದೆ ಮರ್ತು ಬಿಟ್ಟೆ. ಕೊಳ್ಳದಾಗ ಇರುವ ಯಲಮ್ಮನ ಜಾತ್ರೆಯ ನೋಡೋಣ ಬಾ, ಉಧೋ ಉಧೋ ಎನ್ನುತ್ತ ಹಾಡೋಣ ಬಾ ಬಾ. ಉಧೋ ಉಧೋ ಎನ್ನುತ್ತ ಹಾಡೋಣ ಬಾ ಬಾ. ಅವ ಏನವ ಇದು ಬೆಳಗ್ಗೆ ಬೆಳಗ್ಗೆ ಹಿಂಗ್ ಬಂದು ಕುಂತ್ಬಿಟ್ಟಿದ್ಯಾ? ನನ್ನವ್ವ ಎಲ್ಲವ ಹೇಳಾಳ, ಅದಕ್ಕೆ ನಾ ಬಂದು ಕುಂತೀನಿ. ಯಾಕಂತ ನೀ ನಾಲ್ಗೆ ಮೇಲೆ ಪ್ರಶ್ನೆ ಕೇಳೋ ಮುಂಚೆನ ಹೇಳಾಕತ್ತೀನಿ. ಏಕಾದಶಿನ ಮರ್ತೋಗು, ಎಡವಟ್ಟಿಲ್ಲ. ತವ್ರ ಮನೆ ಬಂದ ಮರ್ತೋಗು, ತಕರಾರಿಲ್ಲ. ಆದ್ರ ಅಷ್ಟಮಿ ದಿವಸನ ಅಲ್ಲಗಳಿಬೇಡವ್ವ, ಅಷ್ಟಮಿ ದಿವಸನ ಅಲ್ಲಗಳಿಬೇಡ. ಚೌಡಿ ಎಲ್ಲವ್ವ ಚಾಚು ತಪ್ಪಿಲ್ದ ಮಾತಾಡ್ಯಾಳ. ಒಂದಲ್ಲ ಎರಡಲ್ಲ 100 ಅಂಕಿ ಮಾತನ್ನ ನುಡ್ದಾಳ ನನ್ನವ್ವ. ಅಷ್ಟಮಿ ದಿವಸ ನಿನ್ ಮುದ್ದು ಹುಡುಗಿ ಮನಿ ಮಹಾಲಕ್ಷ್ಮಿ ಜೀವನದಾಗ ತಿರುವು ಬರ್ತೈತಿ ಅಂದಾಳ ಮಾತಾಯಿ. 100 ಅಷ್ಟಮಿ ಬಂದು ಹೋಗೈತಿ ಪುಷ್ಪ, ಆದ್ರೆ ಇವತ್ತಿನ ಅಷ್ಟಮಿ ಆಶ್ಚರ್ಯ ತರ್ತೈತಿ, ಆಶ್ಚರ್ಯ ತರ್ತೈತಿ. ಇನ್ನೊಂದ್ಸಲ ಫಸ್ಟ್ ಇಂದ. ಅನು, ಒಲೆ ಮೇಲೆ ಚಪಾತಿ ಇದೆ ನೋಡ್ಕೊಳೆ. ನಾನು ನೀರು ಹಿಡಿಯಕ್ ಹೋಗ್ತಾ ಇದ್ದೀನಿ. ಹಾಮ, ಚಪಾತಿ ಸೀದೋಗುತ್ತೆ ಕಣೆ, ಬೇಗ. ಅವರಿಗೆ ಚಪಾತಿ, ಅಯ್ಯೋ. ಅನು, ಇನ್ನೂ ಹೊರಟಿಲ್ವಾ ನೀನು? ಟೈಮ್ ಆಯ್ತಲ್ಲ ಅನು. ರಮ್ಯಾ, ನೀನ್ ಹೋಗಿರು, ನಾನ್ ಸ್ವಲ್ಪ ಪ್ರಿಪೇರ್ ಆಗೋದಿದೆ, ಮುಗಿಸ್ ಬರ್ತೀನಿ. ಸರಿ, ಸ್ವಾಗತ ಭಾಷಣ ನಿಂದೆ, ಬೇಗ ಬಾ ಆಯ್ತಾ? ಹಾ ಸರಿ. ಎಲ್ಲರಿಗೂ ನಮಸ್ಕಾರ. ವಿದ್ಯಾರ್ಥಿಗಳಿಗೆ ಭರವಸೆ ತುಂಬಲು ಕ್ರಿಯಾಶೀಲತೆಯನ್ನು ಹೆಚ್ಚಿಸಲು ನಮ್ಮ ಕಾಲೇಜಿಗೆ ಪೂಜೆಗೆ ನೀನೇ ಧೂಪ ಹಾಕದಾಗಿದೆ. ಕಾಲೇಜಿಗೆ ಹಲವಾರು ಗಣ್ಯ ವ್ಯಕ್ತಿಗಳನ್ನು ಕರೆಸಿ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ನೀಡಲಾಗುತ್ತದೆ. ಈ ದಿನವು ಶುಕ್ಲಾಂಬರಧರಂ ಕೃಷ್ಣಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಗುರುವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ.
ಸರ್ವೇ ಜನ ಸುಖಿನೋ ಭವಂತು. ಒಳ್ಳೆಯವ್ರಿಗೆ ಸ್ವಲ್ಪ ಜಾಸ್ತಿನೇ ಒಳ್ಳೇದು ಮಾಡಪ್ಪ. ಇನ್ನೊಂದ್ಸಲ ಫಸ್ಟ್ ಇಂದ ಎಲ್ಲರಿಗೂ ನಮಸ್ಕಾರ. ನೆಕ್ಸ್ಟ್ ಏನು? ವಿದ್ಯಾರ್ಥಿಗಳಿಗೆ ಭರವಸೆ ತುಂಬಲು ಕ್ರಿಯಾಶೀಲತೆಯನ್ನು ಹೆಚ್ಚಿಸಲು ತಯಾರಿ ಜೋರಾಗಿ ನಡೀತಾ ಇದೆ ಪುಟ. ಪ್ರಸಾದ ಎಲ್ಲಿ ಒಂದ್ಸಲ ಭಾಷಣ ಹೇಳು ಕೇಳೋಣ. ಇನ್ನ ಪ್ರಾಕ್ಟೀಸ್ ಮಾಡ್ತಿದ್ದೀನಪ್ಪ. ಬರೀ ಪ್ರಾಕ್ಟೀಸೇ ಮಾಡ್ತಾ ಇದ್ರೆ ಸಾಲದು ಬಂಗಾರ, ಒಳಗಿಂದ ಬರ್ಬೇಕು. ಇಲ್ದೆ ಹೋದ್ರೆ ಆ ಬಂಧನ ಸಿನಿಮಾದಲ್ಲಿ ವಿಷ್ಣುವರ್ಧನ್ ಗಾಯ್ತಲ್ಲ, ಹಂಗಾಗ್ಬಿಡುತ್ತೆ. ನೀನ್ ಬೇರೆ ತಲೆ ಕೆಡ್ಸ್ಬೇಡ ಅಪ್ಪ. ನಮ್ ಕ್ಲಾಸಲ್ಲಿ ಕೆಲವು ತರ್ಲೆಗಳಿದ್ದಾರೆ, ಅವ್ರು ಆಡ್ಕೊಂಡ್ರೆ ಏನ್ ಮಾಡ್ಲಿ ಅನ್ನೋ ಬೈದಲ್ಲಿ ನಾನಿದ್ದೀನಿ. ಅದಕ್ಕೆ ಬಂಗಾರನ ಹೇಳಿದ್ದು, ಮಾತು ಒಳಗಿಂದ ಬರ್ಬೇಕು. ಆ ಪೇಪರ್ನ ಬಿಡು, ನಿನ್ನನ್ನ ನೀನ್ ನಂಬು. ಆ ಪೇಪರ್ ಹಿಡ್ಕೊಂಡು ಮಾತಾಡೋದು, ಟ್ಯೂಬ್ ಕಟ್ಕೊಂಡು ಈಜಾಡೋದು ಎರಡೂ ಒಂದೇ. ಮಾತು ಮನ್ಸಿಂದ ಬರ್ಬೇಕು ಬಂಗಾರ. ನಾನ್ ಮಾತಾಡ್ಲಾ ಬಂಗಾರ? ಮನ್ಸಿಂದ ಬೆಳ್ಬೆಳಿಗ್ಗೆ ಬಿಟ್ಟಿ ಬೋಧನೆಗಂತೂ ಕಮ್ಮಿ ಇಲ್ಲ. ಲೇ ಅನು, ಚಪಾತಿನ ನಮ್ಮನೆಗೆ ಮಾತ್ರ ಮಾಡ್ತಿದ್ಯೋ ಇಲ್ಲ ಇಡೀ ವಟಾರಕ್ಕೆ ಮಾಡ್ತಿದ್ಯೋ? ನೋಡ್ಕೊಂತ ಹೇಳಿದ್ಮೇಲೆ ಒಳ್ಳೆ ಧೂಪ ಹತ್ತಂಗ ಆಗ್ತಿದ್ಯಲ್ಲ ಹೊಗೆನಾ? ಅನೋ, ನಾನು ಅದೇ ಅಂದೆ ಅಲ್ವಾ? ಅಂತೀರಾ? ಈ ಮನೆಗೊಂದು ಮೋಟ್ರ್ ಹಾಕ್ಸಿ ಅಂತ ದಿನ ಬಿಂದಿಗೆ ತಂದು ಕುಕ್ತಾಗೆಲ್ಲ ಬಡ್ಕೋತಾ ಇದ್ದೀನಿ. ಅದ್ರ ಬಗ್ಗೆ ಒಂದ್ಸರಿ ಏನಾದ್ರೂ ಮಾತಾಡಿದ್ದೀರಾ ನೀವು? ಆ ಗೌರಿ ಲೈನಲ್ಲಿ ಇಟ್ಟಿರೋ ಬಿಂದಿಗೆನ ಹಿಂದೆ ತೆಗೆದಿಟ್ಬಿಟ್ಟು ನೀರು ಹಿಡ್ಕೋತಾಳೆ. ಅಲ್ಲ ರೀ, ಇದ್ರಲ್ಲಿ ಒಂದ್ ಸ್ವಲ್ಪ ಕಾಣುವಂಗಲ್ವೇನ್ರಿ ಬರೆಯೋದು? ಇಟ್ಟಿಟ್ಟೇ ಬರ್ತಿದ್ದೀರಲ್ಲ, ಅವ್ರಗಳ ಹತ್ರ ಬಡ್ಕೊಂಡು ನೀರು ತರೋಷ್ಟರಲ್ಲಿ ಜೀವ ಹೋಗಿರುತ್ತೆ. ನೋಡ್ದಾಗ ಬರ್ಸೋಣ ಬಿಡು ಪುಷ್ಪ. 3 ಜನದ ಹೆಸರು ಸೇರಿಸಿ ಪುಷ್ಪ, ಅದು ಸುಬ್ರಹ್ಮಣ್ಯ ಸಿರಿಮನೆ, PASS ಪಾಸ್. ಪಾಸ ಕೇಳಿದ್ದಕ್ಕೆಲ್ಲದಕ್ಕೂ ಪಾಸು. ಮೋಟ್ರು ಪಾಸು, ಫ್ರಿಜ್ಜು ಪಾಸು, ಫ್ಯಾನು ಪಾಸು. ಒಟ್ಟಿನಲ್ಲಿ ಈ ಸಂಸಾರ ನಿಮ್ಗೆ ಟೈಮ್ ಪಾಸ್. ನನಗೆ ಗೊತ್ತಿತ್ತು ರೀ, ಈ ಬಟ್ಟೆ ನಿಂಗೆ ಹಾಕ್ತೀರಾ ಅಂತ ನನಗೆ ಗೊತ್ತಿತ್ತು. ನಾನು ಬಟ್ಟೆ ಹೋಗಿವಾಗ ಗೊತ್ತಿದ್ದಿದ್ರೆ ಅದನ್ನು ಒತ್ತಿ ಬಿಸಾಕ್ತಾ ಇರ್ಲಿಲ್ವಾ? ತಾಯಿ ಎಲ್ಲಮ್ಮ, ನೀನೇ ನನ್ನನ್ನು ಕಾಪಾಡಬೇಕು. ಎಲ್ಲ ನನ್ನ ಕರ್ಮ. ನಮ್ಮಪ್ಪ ಮಗಳು ಹೂ ತರ ಇರ್ಲಿ ಅಂತ ಪುಷ್ಪ ಅಂತ ಹೆಸರಿಟ್ರು. ಹೂವಿರ್ಲಿ, ನನ್ನ ಜೀವನನೇ ಬಡವಾಗಿದೆ.